ನಮಸ್ಕಾರ ವೀಕ್ಷಕರೇ. ಮಹಾರಾಷ್ಟ್ರದ ರಾಜಕೀಯದಲ್ಲಿ ಈಗ ಮತ್ತೊಂದು ಮಹತ್ವದ ವಿಚಾರ ಭಾರಿ ಚರ್ಚೆಗೆ ಬಂದಿದೆ. ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಅಂದರೆ ಎಸ್ಐಆರ್ ಪ್ರಕ್ರಿಯೆ ಆರಂಭವಾಗಿರುವ ಬೆನ್ನಲ್ಲೇ ಮಹಾರಾಷ್ಟ್ರದಲ್ಲಿ ಬರೋಬ್ಬರಿ 21.16% ಮತದಾರರು ಅಂತಿಮ ಪಟ್ಟಿಯಿಂದ ಹೊರಗುಳಿಯುವ ಸಾಧ್ಯತೆ ಇದೆ ಎಂಬ ವರದಿ ಚರ್ಚೆಗೆ ಕಾರಣವಾಗಿದೆ. ಹಾಗಾದರೆ ಎಸ್ಐಆರ್ ಅಂದರೆ ಏನು? ಯಾರ ಹೆಸರು ಮತದಾರರ ಪಟ್ಟಿಯಿಂದ ತೆಗೆದುಹಾಕುವ ಸಾಧ್ಯತೆ ಇದೆ? ಈ ಪ್ರಕ್ರಿಯೆಯಿಂದ ಮಹಾರಾಷ್ಟ್ರದ ರಾಜಕೀಯದ ಮೇಲೆ ಯಾವ ರೀತಿಯ ಪರಿಣಾಮ ಬೀರುತ್ತೆ? ಇದೆಲ್ಲವನ್ನ ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ಎಸ್ಐಆರ್ ಅಂದರೆ ಏನು ಅನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ. ಎಸ್ಐಆರ್ ಅಂದರೆ ವಿಶೇಷ ತೀವ್ರ ಮತದಾರರ ಪಟ್ಟಿ ಪರಿಷ್ಕರಣೆ. ಮತದಾರರ ಪಟ್ಟಿಯಲ್ಲಿರುವಂತಹ ಹೆಸರುಗಳು ನಿಜವಾಗಿಯೂ ಅರ್ಹ ಮತದಾರರಿಗೆ ಸೇರಿದೆಯಾ ಅನ್ನೋದನ್ನು ಪರಿಶೀಲಿಸುವುದು ಇದರ ಪ್ರಮುಖ ಉದ್ದೇಶ. ಮೃತರಾದವರು, ಸ್ಥಳಾಂತರಗೊಂಡವರು, ಒಂದಕ್ಕಿಂತ ಹೆಚ್ಚು ಕಡೆ ಹೆಸರು ಹೊಂದಿರುವವರು ಅಥವಾ ಅರ್ಹತೆ ಇಲ್ಲದ ಹೆಸರುಗಳನ್ನು ಗುರುತಿಸಿ ಮತದಾರರ ಪಟ್ಟಿಯನ್ನು ಶುದ್ಧೀಕರಿಸುವುದು ಚುನಾವಣಾ ಪ್ರಕ್ರಿಯೆಯ ಒಂದು ಭಾಗ. ಆದರೆ ಇದೇ ಪ್ರಕ್ರಿಯೆಯಲ್ಲಿ ನಿಜವಾದ ಮತದಾರರ ಹೆಸರುಗಳು ತಪ್ಪಾಗಿ ಕೈಬಿಡಬಾರದು ಅನ್ನೋದು ಪ್ರಮುಖ ಪ್ರಶ್ನೆಯಾಗಿದೆ. ಈಗ ಚರ್ಚೆಯ ಕೇಂದ್ರದಲ್ಲಿರುವುದು ಇದೇ 21.16% ಅಂಕಿ. ವರದಿಗಳ ಪ್ರಕಾರ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ದಾಖಲೆಗಳ ಪರಿಶೀಲನೆ ಸೇರಿದಂತೆ ಹಲವು ಹಂತಗಳ ನಂತರ ಮಹಾರಾಷ್ಟ್ರದ ಮತದಾರರ ಪಟ್ಟಿಯಲ್ಲಿರುವಂತಹ ದೊಡ್ಡ ಪ್ರಮಾಣದ ಹೆಸರುಗಳು ಪರಿಶೀಲನೆಯ ವ್ಯಾಪ್ತಿಗೆ ಬರಬಹುದು. ಇದರ ಹಿನ್ನೆಲೆಯಲ್ಲಿ ಸುಮಾರು 21.16% ಮತದಾರರು ಅಂತಿಮ ಪಟ್ಟಿಯಲ್ಲಿ ಉಳಿಯದೆ ಹೋಗುವ ಸಾಧ್ಯತೆ ಇದೆ ಎಂಬ ವರದಿ ರಾಜಕೀಯ ವಲಯದಲ್ಲಿ ಚರ್ಚೆ ಹುಟ್ಟುಹಾಕಿದೆ. ಆದರೆ ಇಲ್ಲಿ ಒಂದು ವಿಷಯವನ್ನು ಸ್ಪಷ್ಟವಾಗಿ ಹೇಳಬೇಕು. 21.16% ಮತದಾರರ ಹೆಸರುಗಳು ಈಗಾಗಲೇ ತೆಗೆದುಹಾಕಲಾಗಿದೆ ಎಂಬರ್ಥವಲ್ಲ. ಇದು ಸಾಧ್ಯತೆ ಅಥವಾ ಪರಿಶೀಲನೆಗೆ ಒಳಪಡುವ ಮತದಾರರ ಕುರಿತು ಬಂದಿರುವಂಥ ಅಂಕಿಅಂಶದ ಚರ್ಚೆ. ಅಂತಿಮವಾಗಿ ಯಾರ ಹೆಸರು ಉಳಿಯುತ್ತೆ, ಯಾರ ಹೆಸರು ಕೈಬಿಡಲಾಗುತ್ತೆ ಅನ್ನೋದು ಚುನಾವಣಾ ಪ್ರಕ್ರಿಯೆಯ ಮುಂದಿನ ಹಂತಗಳ ಮೇಲೆ ಅವಲಂಬಿತವಾಗಿರುತ್ತೆ. ಈ ವಿಚಾರ ಈಗ ರಾಜಕೀಯವಾಗಿ ಕೂಡ ಮಹತ್ವವನ್ನು ಪಡೆದುಕೊಂಡಿದೆ. ವಿರೋಧ ಪಕ್ಷಗಳು ಎಸ್ಐಆರ್ ಪ್ರಕ್ರಿಯೆಯಲ್ಲಿ ನಿಜವಾದ ಮತದಾರರಿಗೆ ತೊಂದರೆಯಾಗಬಾರದು ಅಂತ ಒತ್ತಾಯ ಮಾಡ್ತಾ ಇದೆ. ವಿಶೇಷವಾಗಿ ಬಡವರು, ವಲಸೆ ಕಾರ್ಮಿಕರು, ಬಾಡಿಗೆ ಮನೆಗಳಲ್ಲಿ ವಾಸಿಸುವವರು ಮತ್ತು ಅಗತ್ಯ ದಾಖಲೆಗಳನ್ನು ತಕ್ಷಣ ನೀಡಲು ಸಾಧ್ಯವಾಗದ ಜನರ ಹೆಸರುಗಳು ತಪ್ಪಾಗಿ ಕೈಬಿಡುವ ಸಾಧ್ಯತೆಯ ಬಗ್ಗೆ ಆತಂಕ ವ್ಯಕ್ತವಾಗ್ತಾ ಇದೆ. ಮತ್ತೊಂದು ಕಡೆ ಮತದಾರರ ಪಟ್ಟಿಯನ್ನು ಶುದ್ಧೀಕರಿಸುವುದು ಅಗತ್ಯ ಅಂತ ಹೇಳುವ ವಾದವೂ ಇದೆ. ಅರ್ಹತೆ ಇಲ್ಲದ ಹೆಸರುಗಳು ಮತದಾರರ ಪಟ್ಟಿಯಲ್ಲಿ ಉಳಿಬಾರದು. ಒಬ್ಬ ವ್ಯಕ್ತಿಯ ಹೆಸರು ಒಂದಕ್ಕಿಂತ ಹೆಚ್ಚು ಕಡೆ ಇರಬಾರ್ದು. ಮೃತ ವ್ಯಕ್ತಿಗಳ ಹೆಸರುಗಳು ಮುಂದುವರಿಬಾರದು. ಹೀಗಾಗಿ ಎಸ್ಐಆರ್ ಪರವಾಗಿ ಮತ್ತು ವಿರೋಧವಾಗಿ ಎರಡು ರೀತಿಯ ವಾದಗಳು ಕೇಳಿಬರ್ತಿದೆ. ಸಾಮಾನ್ಯವಾಗಿ ಮತದಾರರು ಏನ್ ಮಾಡಬೇಕು? ಇಲ್ಲಿ ಸಾಮಾನ್ಯ ಮತದಾರರು ಒಂದು ವಿಷಯವನ್ನು ಗಂಭೀರವಾಗಿ ಗಮನಿಸಬೇಕು. ನಿಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿ ಇದೆಯಾ ಅನ್ನೋದನ್ನು ಪರಿಶೀಲಿಸುವುದು ಅತ್ಯಂತ ಮುಖ್ಯ. ಹೆಸರು ಇಲ್ಲದಿದ್ದರೆ ಅಥವಾ ವಿವರಗಳಲ್ಲಿ ತಪ್ಪಿದ್ದರೆ ಚುನಾವಣಾ ಆಯೋಗ ಸೂಚಿಸುವ ಪ್ರಕ್ರಿಯೆಯ ಮೂಲಕ ಆಕ್ಷೇಪಣೆ ಅಥವಾ ತಿದ್ದುಪಡಿ ಅರ್ಜಿ ಸಲ್ಲಿಸಲು ಅವಕಾಶವಿರುತ್ತೆ. ಹೀಗಾಗಿ ನನ್ನ ಹೆಸರು ಇದೆ, ಸಮಸ್ಯೆ ಇಲ್ಲ ಅಂತ ಸುಮ್ಮನೆ ಇರಬೇಡಿ. ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು, ವಿಳಾಸ ಮತ್ತು ಇತರ ವಿವರಗಳು ಸರಿಯಾಗಿವೆಯಾ ಅನ್ನೋದನ್ನು ಪರಿಶೀಲಿಸಿ. ಯಾವುದೇ ಹೆಸರು ತೆಗೆದುಹಾಕುವ ಪ್ರಕ್ರಿಯೆ ನಡೆದರೂ ಅರ್ಹ ಮತದಾರರಿಗೆ ತಮ್ಮ ಹಕ್ಕು ಮಂಡಿಸಲು ಅವಕಾಶ ಇರಬೇಕು ಅನ್ನೋದು ಅತ್ಯಂತ ಪ್ರಮುಖ ವಿಚಾರ. ಒಟ್ಟಿನಲ್ಲಿ ಮಹಾರಾಷ್ಟ್ರದ ಎಸ್ಐಆರ್ ಪ್ರಕ್ರಿಯೆ ಈಗ ರಾಜಕೀಯ ಮತ್ತು ಸಾರ್ವಜನಿಕ ವಲಯದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. 21.16% ಎಂಬ ಅಂಕಿ ನಿಜಕ್ಕೂ ದೊಡ್ಡದಾಗಿದೆ. ಆದರೆ ಇದನ್ನು 21.16% ಮತದಾರ ಹೆಸರು ಈಗಾಗಲೇ ಡಿಲೀಟ್ ಆಗಿದೆ ಅಂತ ಅರ್ಥೈಸುವುದು ಸರಿಯಲ್ಲ. ಅಂತಿಮ ಮತದಾರರ ಪಟ್ಟಿ ಹೊರಬಂದ ಬಳಿಕವೇ ನಿಜವಾದ ಚಿತ್ರ ಸ್ಪಷ್ಟವಾಗಲಿದೆ. ಎಸ್ಐಆರ್ನ ಉದ್ದೇಶ ಮತದಾರರ ಪಟ್ಟಿಯನ್ನು ಶುದ್ಧೀಕರಿಸುವುದಾದರೆ ಅದೇ ಸಮಯದಲ್ಲಿ ಒಬ್ಬ ಅರ್ಹ ಮತದಾರನ ಮತದಾನದ ಹಕ್ಕು ಕೂಡ ತಪ್ಪಾಗಿ ಕಳೆದು ಹೋಗದಂತೆ ನೋಡಿಕೊಳ್ಳುವುದು ಅತ್ಯಂತ ಮುಖ್ಯ. ಮಹಾರಾಷ್ಟ್ರ ಎಸ್ಐಆರ್ನಲ್ಲಿ 21.16% ಎಂಬ ಅಂಕಿ ನಿಮಗೆ ಏನು ಅನಿಸುತ್ತೆ? ಮತದಾರರ ಪಟ್ಟಿಯ ಶುದ್ಧೀಕರಣ ಅಗತ್ಯವೇ ಅಥವಾ ಈ ಪ್ರಕ್ರಿಯೆಯಿಂದ ನಿಜವಾದ ಮತದಾರರಿಗೆ ತೊಂದರೆಯಾಗುವ ಸಾಧ್ಯತೆ ಇದೆಯಾ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ.